ನಮಸ್ಕಾರ. ಈಗ ಮೃಗಶಿರ ನಕ್ಷತ್ರದ ಬಗ್ಗೆ ನೋಡೋಣ. ಮೃಗಶಿರ ನಕ್ಷತ್ರ ಋಷಭ ರಾಶಿಯಲ್ಲಿ 2 ಪಾದ ಬರುತ್ತೆ, ಮಿಥುನ ರಾಶಿಯಲ್ಲಿ 2 ಪಾದ ಬರುತ್ತೆ. ಸರ್, ನಮ್ಮ ಸ್ನೇಹಿತನು ಮೃಗಶಿರ ನಕ್ಷತ್ರ, ನಾನು ಮೃಗಶಿರ ನಕ್ಷತ್ರ, ಕೆಲವು ವಿಚಾರಗಳಲ್ಲಿ ಹೊಂದಾಣಿಕೆ ಇದೆ, ಇನ್ನು ಕೆಲವು ವಿಚಾರದಲ್ಲಿ ಹೊಂದಾಣಿಕೆ ಇಲ್ಲ. ಅಂದರೆ ಪಾದಗಳ ವ್ಯತ್ಯಾಸ ಆದಾಗ, ರಾಶಿ ವ್ಯತ್ಯಾಸ ಆದಾಗ ಬೇರೆ ಬೇರೆ ಗುಣ ಬರುತ್ತೆ. ಮೃಗಶಿರ ನಕ್ಷತ್ರದವ್ರು ಹೇಗಿರ್ತಾರೆ? ಸಾಮಾನ್ಯವಾಗಿ ಭಾಳ ನೋಡೋಕ್ಕೆ ಲೀನಾಗಿ, ಟಾಲ್ ಆಗಿ, ಬ್ಯೂಟಿಫುಲ್ಲಾಗಿ ಕಾಣ್ತಾರೆ. ಸ್ಟ್ರಕ್ಚರ್ ಚೆನ್ನಾಗಿರುತ್ತೆ. ಥರ ಪ್ರಪೋರ್ಷನೇಟ್ ಅಂತ ಏನು ಹೇಳ್ತೀವಿ, ಹೆಣ್ಮಕ್ಳಾದರೂ ಸರಿ ಗಂಡು ಮಕ್ಕಳಾದರೂ ಸರಿ ಎತ್ತರಕ್ಕಿರ್ತಾರೆ, ಟಾಲ್ಗಿರ್ತಾರೆ, ನೋಡೋಕ್ಕೆ ಚೆನ್ನಾಗಿರ್ತಾರೆ. ಈಗ ತಲೆ ಎತ್ತಿ ಬಾಚ್ದಂಗೆ ಸ್ಟೈಲಾಗಿರ್ತಾರೆ. ಅವರ ಗುಣ ಸ್ವಭಾವ ಹೆಂಗಿರುತ್ತೆ ಅಂದರೆ ಭಾಳ ಸಿನ್ಸಿಯರು, ಸ್ಟ್ರೈಟ್ ಫಾರ್ವರ್ಡು, ಒಂಥರ ಮುಖದ ಮೇಲೆ ಒಳ್ಳೆಯ ವಿಚಾರ ಕೆಟ್ಟ ವಿಚಾರ ಎರಡೂ ಹೇಳುವಂಥ ಗುಣ. ಅದೇ ಸಮಯದಲ್ಲಿ ಅವರಿಗೆ ಸಂಶಯ ಪಡುವಂಥ ಗುಣ ಕೂಡ ಇರುತ್ತೆ. ಇವನಿಗೆ ಹೆಂಗೆ, ಇವನ ಹತ್ರ ಮಾತಾಡೋದಾ ಬೇಡ, ಅವ್ರ ಒಳಗಡೆನೇ ಲೆಕ್ಕಾಚಾರ, ಕ್ಯಾಲ್ಕುಲೇಷನ್ಸ್ ಭಾಳ ಮಾಡ್ಕೋತಾ ಇರ್ತಾರೆ. ಕೆಲವೊಮ್ಮೆ ಒಂದು ಫ್ರೆಂಡ್ ಆಗಿಬಿಟ್ರೆ ಫುಲ್ ಟೋಟಲ್ ನಂಬಿಡೋವಂಥ ಗುಣ ಇರುತ್ತೆ. ಚಿಕ್ಕ ವಯಸ್ಸಲ್ಲೇ ಪ್ರತಿಭಾವಂತರಾಗುವಂಥ ಯೋಗ ಇವರಿಗಿರುತ್ತೆ. ಚಿಕ್ಕ ವಯಸ್ಸಲ್ಲೇ ದುಡ್ಡು ಕಾಸು ಸಂಪಾದನೆ ಮಾಡೋದಾಗಲಿ, ಅಥವಾ ಹೊಸ ಐಡಿಯಾಗಳು ಕೊಡೋದಾಗಲಿ, ಅಥವಾ ಇಂಜಿನಿಯರ್ಗಳಾಗಿ ಕನ್ಸ್ಟ್ರಕ್ಷನಲ್ಲಿ ಹೋಗಿ, ಸಾಫ್ಟ್ವೇರ್ ಲೈನಲ್ಲಿ ಹೋಗಿ, ಭಾಳ ಏನೇ ಆದರೂ ಟೆಕ್ನಿಕಲ್ ಕೆಲಸ ಏನಿದೆ ಅದನ್ನು ಟಕ ಅಂತ ಮುಗಿಸುವಂಥ ಚಾನ್ಸಸ್ ಇರುತ್ತೆ. ಆ ಸ್ವಭಾವದಿಂದ ಕೆಲವೊಮ್ಮೆ ಎಲ್ಲರ ಹತ್ರನೂ ಡೌಟ್ ಪಡೋ ಗುಣ ಇರೋದ್ರಿಂದ ಲಾಂಗ್ ಟರ್ಮ್ ಯಾರ ಹತ್ರನೂ ಫ್ರೆಂಡ್ ಆಗಿರೋಕ್ಕಾಗಲ್ಲ. ಸ್ವಲ್ಪ ಬಿಟ್ಟು ಎಲ್ಲರ ಹತ್ರನೂ ಫಸ್ಟ್ ಟೈಮೇ ನೋಡಿದಾಗ ಇವನು ಒಳ್ಳೆಯವನಪ್ಪ, ಇವನು ಬುದ್ಧಿವಂತಪ್ಪ ಅಂತ ಹೇಳ್ಸ್ಕೊತಾರೆ. ಆದರೆ ಅವ್ರು ಕಂಟಿನ್ಯೂ ಮಾಡೋದಿಲ್ಲ ಫ್ರೆಂಡ್ಶಿಪ್ನ. ಕೆಲವೊಮ್ಮೆ ಭಾಳ ಬ್ಲೈಂಡ್ ಬಿಲೀಫ್ ಅಂತಾರಲ್ಲ, ಅದನ್ನು ಆ ಥರ ನಂಬಿಡ್ತಾರೆ. ಇನ್ನು ಕೆಲವೊಮ್ಮೆ ದುಡ್ಡು ಕಾಸು ವಿಚಾರದಲ್ಲಿ ಭಾಳ ಕೇರ್ಲೆಸ್ ಆಗಿರ್ತಾರೆ. ಅಂದರೆ ದುಡ್ಡಿಂದ ಏನು ಬೇಕಾದ್ರೂ ಸಾಧಿಸ್ಬೋದು ಅನ್ನುವ ಗುಣ ಅವರಲ್ಲಿರುತ್ತೆ. ಕೆಲವೊಮ್ಮೆ ಆಗಲ್ಲ. ಪ್ರೀತಿ ವಿಶ್ವಾಸಕ್ಕೆ ಕೆಲವರು ಸೋಲ್ತಾರೆ, ಕೆಲವರು ಒಳ್ಳೆತನಕ್ಕೆ ಸೋಲ್ತಾರೆ, ಕೆಲವರು ಅರಿವಿಗೆ ಸೋಲ್ತಾರೆ, ಕೆಲವರು ಅಂದಕ್ಕೆ ಸೋಲ್ತಾರೆ. ಬಟ್ ಇವರು ಮಾತ್ರ ದುಡ್ಡಿಂದ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಒಂದು ಗುಣ ಇರೋದ್ರಿಂದ ವಯಸ್ಸಾದ ಕಾಲದಲ್ಲಿ ಆ ದುಡ್ಡೇ ಇವ್ರಿಗೊಂದು ಪಾಠ ಕಲಿಸುವಂತಹ ಸಾಧ್ಯತೆ ಬರುತ್ತೆ. ಏನೇ ಕೆಲಸ, ಎಲ್ಲೇ ಕೆಲಸ ಆಗಲಿ, ಅದನ್ನು ಹೋಗಿ ನಾನು ಮುಗಿಸ್ಕೊಂಡ್ಬರ್ತೀನಿ ಚಮತ್ಕಾರವಾಗಿ ಅನ್ನೋ ಒಂದು ಗುಣ ಸ್ವಭಾವ ಇವರಲ್ಲಿ ಭಾಳ ಚೆನ್ನಾಗಿರುತ್ತೆ. ಭಾಳ ನ್ಯಾಚುರಲ್ಲಾಗಿ ಅವೇರ್ನೆಸ್ಸು, ಇಂಟ್ಯೂಷನ್ನು, ಬುದ್ಧಿವಂತಿಕೆ, ದೀರ್ಘಾಲೋಚನೆ, ಒಂಥರ ಈಗರ್ನೆಸ್ಸು, ಆ್ಯಕ್ಟಿವ್ ನೇಚರು, ಇದೆಲ್ಲ ಭಾಳ ಚೆನ್ನಾಗಿ ಇವರಲ್ಲಿರುತ್ತೆ. ಕೆಲವೊಮ್ಮೆ ಭಾಳ ಕ್ಲೋಸ್ ಆಗಿದ್ದು ಇವ್ರ ಜೊತೆ ಇರೋರು, ಇವರು ದುಡ್ಡಿಗೆ ಬೆಲೆ ಕೊಡ್ತಾಯಿಲ್ಲ, ನನ್ನ ಜೊತೆ ಇರೋದು ನನ್ನ ಸ್ನೇಹಕ್ಕೆ ಬೆಲೆ ಕೊಡ್ತಾರೆ ಅಂತ ಯಾರು ಗೊತ್ತಾದರೆ ಅವ್ರಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ. ಯಾಕಂದರೆ ಅವರನ್ನು ಓಪನ್ನಾಗಿ ಯಾರಾದರೂ ಕಾಮೆಂಟ್ ಮಾಡಿದ್ರೆ ಒಪ್ಕೊಳ್ಳಲ್ಲ. ಆದರೆ ಅವರು ಬಿಹೇವ್ ಮಾಡೋ ರೀತಿಯಿಂದ ತಿಳ್ಕೊಬೋದು, ಇವ್ರು ಯಾವುದಕ್ಕೆ ಬೆಲೆ ಕೊಡ್ತಾರೆ, ಯಾವುದಕ್ಕೆ ಬೆಲೆ ಕೊಡ್ತಿಲ್ಲ ಅಂತ ತಿಳ್ಕೊಬೋದು. ಒಂಥರ ಪ್ರಾರಂಭ ಕಾಲದಲ್ಲಿ ಸಿಂಪಲ್ಲಾಗಿರಬೇಕು ಅಂತ ಆಸೆ ಪಟ್ಟರು ಕೂಡ ಹೋಗ್ತಾ ಭಾಳ ಲಕ್ಸುರಿಯಸ್ ಆಗಿರಬೇಕು, ಏನು ಬೇಕೋ ಏನಾದ್ರು ಒಂದು ನೋಡಿಬಿಟ್ರೆ ಅದನ್ನು ಅನುಭವಿಸ್ಬೇಕು, ಏನಾದ್ರು ಒಂದು ಬಟ್ಟೆ ನೋಡಿದ್ರೆ ತೊಗೊಂಡ್ಬಿಡ್ಬೇಕು, ಇದೆಲ್ಲ ಒಂದು ಕಡೆ ಇದ್ದರೂ ಕೂಡ ವಾಹನ ಓಡಿಸೋದಾಗಲಿ ಅಥವಾ ಪ್ರಯಾಣ ಮಾಡೋದು ಭಾಳ ಇಷ್ಟ ಇರುತ್ತೆ. ಬಟ್ ವಾಹನ ಓಡಿಸೋದಾಗಲಿ ಅಥವಾ ಯಾರು ಬಂದು ಏನಾರು ಅವ್ರನ್ನ ಜಗಳಕ್ಕೆ ಇಳಿದ್ಬಿಟ್ರೆ ಆಗ್ತಿ ಭಾಳ ಎದುರ್ಕೊಳ್ಳೋವಂತಹ ಸ್ವಭಾವ ಇರುತ್ತೆ. ಭಯ ಅನ್ನೋದು ಅವ್ರ ಜೊತೆನೇ ಹುಟ್ಟಿರ್ತಕ್ಕಂಥ ಒಂದು ವಸ್ತುವ ಕೂಡ ಇರುತ್ತೆ. ಪಾದ ಬೇರೆ ಆದರೆ ಬೇರೆ ಆಗ್ಬೋದು, ಆದರೆ ಸ್ವಾಭಾವಿಕವಾಗಿ ಅದು ಅವರಲ್ಲಿ ಇರುತ್ತೆ ಅಂತ ಹೇಳ್ತೀವಿ. ಚಿಕ್ಕ ವಿಷಯಕ್ಕೂ ಕೂಡ ಇರಿಟೇಟ್ ಆಗುವಂತಹ ಸ್ವಭಾವ ಇರೋದ್ರಿಂದ ಮಧ್ಯಮ ವಯಸ್ಸಲ್ಲಿ ಅವರು ಬಹಳ ವ್ಯಾಯಾಮ ಮಾಡೋದು, ಯೋಗ ಮಾಡೋದು ಅಥವಾ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಇಳಿಯೋದು ಭಾಳ ಮುಖ್ಯವಾಗಿರುತ್ತೆ. ವಿದ್ಯಾಭ್ಯಾಸಕ್ಕೆ ತೊಗೊಂಡಾಗ ಒಳ್ಳೆಯ ವಿದ್ಯೆ ಸಿಗುತ್ತೆ. ಟೆಕ್ನಿಕಲ್ ಲೈನ್ನಲ್ಲಿ, ಡಿಪ್ಲೊಮೊ ಲೈನ್ನಲ್ಲಿ ಭಾಳ ವಿದ್ಯಾವಂತರಾಗ್ತಾರೆ. ಕೆಲವರು ಒಳ್ಳೆಯ ಲಾಯರ್ಸ್ ಕೂಡ ಆಗಿರ್ತಾರೆ, ಡಾಕ್ಟರ್ಸ್ ಕೂಡ ಇದ್ದಾರೆ. ಮತ್ತು ಬಿಸ್ನೆಸ್ಸಲ್ಲಿ ಎಂಗೇಜ್ ಆದರೆ ಭಾಳ ಚಮತ್ಕಾರವಾಗಿ ವ್ಯಾಪಾರವನ್ನು ಮುಗಿಸುವಂತಹ ಗುಣ ಅವರಲ್ಲಿರುತ್ತೆ. ದೊಡ್ಡ ಪ್ರಾಜೆಕ್ಟ್ನ ತೊಗೊಂಬಂದು ಬೇಗ ಮುಗಿಸುವಂಥ ಕೆಲಸ ಇದೆ. 10 ಜನಗಳನ್ನ ಅವ್ರು ಕೆಳಗೆ ಕೊಟ್ಬಿಟ್ರೆ ಅವ್ರನ್ನೆಲ್ಲ ಹೆಂಗೆ ಮೇಸ್ತ್ರಿ ಕೆಲಸ ಮಾಡಿ ಕೆಲಸ ತೊಗೊಳೋದು ಅನ್ನೋದು ಗೊತ್ತಿರುತ್ತೆ. ಕೆಲವರು ಒಳ್ಳೆ ಕೆಲಸಗಾರರಾಗಿರ್ತಾರೆ, ಒಳ್ಳೆ ಮ್ಯಾನೇಜರ್ ಇರೋಲ್ಲ. ಆದರೆ ಮೃಗಶಿರ ನಕ್ಷತ್ರದವರು ಒಳ್ಳೆ ಕೆಲಸಗಾರರು, ಒಳ್ಳೆ ಮ್ಯಾನೇಜರ್ ಆಗಿರ್ತಾರೆ. ಇಲ್ಲಿ ಏನು ನಡೆಯುತ್ತೆ, ಹೆಂಗೆ ಮಾಡ್ಬೋದು ಅನ್ನೋದು ಅವ್ರ ಲೆಕ್ಕಾಚಾರ ಭಾಳ ಚೆನ್ನಾಗಿ ಗೊತ್ತಿರುತ್ತೆ. ಅಂದರೆ ಒಂದು ಪರ್ಮನೆಂಟ್ ಕೆಲಸನ ಯಾವತ್ತೂ ತೊಗೊಳೋದಿಲ್ಲ. ಒಂದು ಕಡೆ ಹೆಸರು ಬಂದುಬಿಟ್ಟು ಅಲ್ಲಿಂದ ಇನ್ನೊಂದು ಕಡೆ ರೋಲಿಂಗ್ ಸ್ಟೋನ್ಸ್ ನೆವರ್ ಗ್ಯಾದರ್ ಮಾಸ್ ಅಂತಾರೆ. ಒಂಥರ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋಕ್ಕೆ ಯಾವಾಗಲೂ ಇಷ್ಟಪಡ್ತಾ ಇರ್ತಾರೆ. ಭಾಳ ದೊಡ್ಡ ಕೆಲಸನ ತೊಗೊಂಬಿಟ್ಟು ಅರ್ಥದಲ್ಲಿ ಬಿಟ್ಬಿಡುವಂತಹ ಸಾಧ್ಯತೆಯೂ ಇದೆ. ಆದ್ದರಿಂದ ತನಗೇನಾಗುತ್ತೆ ಅನ್ನೋದನ್ನು ಇನ್ನೊಬ್ಬರ ಹತ್ರ ಕೇಳ್ಕೊಂಡು ಕೂಡ ಮಾಡಿದ್ರೆ ಉತ್ತಮವಾಗಿರುತ್ತೆ.
33ನೇ ವಯಸ್ಸಿಂದ 50 ವಯಸ್ಸುವರೆಗೂ ಭಾಳ ಸ್ಟ್ರಾಂಗ್ ಆಗಿರ್ತಾರೆ, ಭಾಳ ದುಡ್ಡು ಕಾಸು ಎಲ್ಲ ಇರ್ತಾರೆ. ಆದರೆ 50ರ ನಂತರ ತನ್ನ ಸ್ವಭಾವದಿಂದನೇ ದುಡ್ಡು ಕಾಸನ್ನು ಕಳ್ಕೊಳ್ಳೋದು ಅಥವಾ ಮನಃಶಾಂತಿಯನ್ನು ಕಳ್ಕೊಳ್ಳೋದು ಅಥವಾ ದುರಭ್ಯಾಸಗಳಿಗೆ ಒಳಪಡೋದು ಇದೆಲ್ಲ ಮಾಡಿಕೊಂಡ್ರೆ ತೊಂದರೆಗೆ ಒಳಪಡ್ತಾರೆ. ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಚೆನ್ನಾಗಿರ್ತಾರೆ ಅಂತ ಕೂಡ ಹೇಳ್ತೀವಿ. ಒಟ್ಟರಲ್ಲಿ ಮೃಗಶಿರ ನಕ್ಷತ್ರದವರು ಭಾಳ ಆ್ಯಕ್ಟಿವ್ ಆ್ಯಂಡ್ ಸಿನ್ಸಿಯರ್ ಪೀಪಲ್. ಬಟ್ ಒಂದು ಸಲ ಅವ್ರಿಗೆ ನಾನು ಅಂದ್ಕೊಂಡಿದ್ದು ಆಗಿಲ್ಲ ಅಂದಾಗ ಎಲ್ಲರೂ ವಿರುದ್ಧನೂ ಹೋಗ್ಬಿಡುವಂಥ ಗುಣ ಅವರಲ್ಲಿರುತ್ತೆ. ಫ್ಯಾಮಿಲಿ ಲೈಫು ಅಣ್ಣ ತಮ್ಮಂದರು ಭಾಳ ಸಹಾಯ ಮಾಡ್ತಾರೆ. ಚಿಕ್ಕ ವಯಸ್ಸಲ್ಲೇ ಅವ್ರು ಇಷ್ಟಪಟ್ಟಿದ್ದು ಆಗಲೇಬೇಕು ಅನ್ನೋ ರೀತಿಯಲ್ಲಿ ಮದುವೆ ಆಗೋರು ಕೆಲವರಿದ್ದಾರೆ. ಮತ್ತು ಟ್ರಬಲ್ಸೇ, ಅಣ್ಣ ತಮ್ಮ ಅಕ್ಕ ತಂಗಿಗೆ ಇವರಿಂದ ಟ್ರಬಲ್ಸೇನೆ. ವಯಸ್ಸಾದ ಕಾಲದಲ್ಲಿ ಅವನಿಂದ ನನಗೇನು ಉಪಯೋಗ ಆಗಲಿಲ್ಲ, ಪ್ರಯೋಜನ ಆಗಲಿಲ್ಲ ಅಂತ ಅಣ್ಣ ತಮ್ಮದಿರು ಹೇಳುವಂತಿರುತ್ತೆ. ಬಟ್ ಏನೇ ಮಾಡಿದ್ರು ಆ ಕಾಲಕ್ಕೆ ತಾತ್ಕಾಲಕ್ಕೆ ಅಂದರೆ ಲಾಂಗ್ ಟರ್ಮ್ ಬೆನಿಫಿಟ್ಸ್ಗೆ ಇವ್ರು ಕೆಲಸ ಮಾಡಲ್ಲ, ಶಾರ್ಟ್ ಟರ್ಮ್ ಬೆನಿಫಿಟ್ಸ್ಗೆ ಕೆಲಸ ಮಾಡುವಂತಹ ಗುಣ ಇವರಲ್ಲಿರುತ್ತೆ. ಒಂಥರ ದೇವರಿದ್ದಾನೆ ಅಂತ ಕೆಲವು ಸಮಯ ನಂಬ್ತಾರೆ. ಅವ್ರ ಕೆಲಸ ಆಗ್ಬಿಟ್ರೆ ನಂಬ್ತಾರೆ, ಅವ್ರ ಕೆಲಸ ಆಗಿಲ್ಲ ಅಂದರೆ ದೇವರೇ ಇಲ್ಲ ಅಂತಾರೆ. ಒಂಥರ ಗೊಂದಲ ಇರುತ್ತೆ ಅವರಲ್ಲಿ, ದೇವರ ಬಗ್ಗೆ ಹೆಚ್ಚಿನ ಗೊಂದಲ ಇರುತ್ತೆ. ಸರಿಯಾದ ರೀತಿಯಲ್ಲಿ ಅವರಿಗೆ ಯಾರು ಗೈಡೆನ್ಸ್ ಕೊಟ್ಟರೆ ಒಳ್ಳೆಯ ಉತ್ತಮವಾದ ಸ್ಥಾನಮಾನವನ್ನು ಪಡೀತಾರೆ. ಆರೋಗ್ಯದ ವಿಚಾರ ಬಂದಾಗ ಚಿಕ್ಕ ವಯಸ್ಸಲ್ಲಿ ಭಾಳ ಆರೋಗ್ಯದಲ್ಲಿ ಏರುಪೇರುಗಳು, ಕೋಲ್ಡು, ಕಾಫು, ಅಲರ್ಜಿ, ವೀಸಿಂಗು ಅವೆಲ್ಲ ಬರುವಂಥ ಸಾಧ್ಯತೆ ಇದೆ. ಕಾನ್ಸ್ಟಿಪೇಷನ್ ಬರುವಂಥ ಮಲಬದ್ಧತೆ ಬರುವ ಸಾಧ್ಯತೆ ಇರೋದ್ರಿಂದ ನೀರು ಹೆಚ್ಚಾಗಿ ಕುಡಿಬೇಕಾಗುತ್ತೆ. ಒಂಥರ ಎಣ್ಣೆ ಪದಾರ್ಥಗಳನ್ನ ಭಾಳ ಇಷ್ಟಪಟ್ಟು ತಿನ್ನುವಂತಹ ಗುಣ ಇವರಲ್ಲಿರುತ್ತೆ. ಕುರ್ಕುಲ್ ತಿಂಡಿ ಅಂತಾರಲ್ಲ ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರು ಕೂಡ ಒಳ್ಳೆಯದು. ಕೆಲವೊಮ್ಮೆ ಕಾಲರು, ಶೋಲ್ಡರ್ ಬೋನು, ಕತ್ತು ಇದೆಲ್ಲ ನೋವು ಬರುವಂಥ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ವ್ಯಾಯಾಮ, ಎಕ್ಸಸೈಸ್ ಮಾಡೋದು ಉತ್ತಮ. ಹೆಣ್ಮಕ್ಳು ಹೇಗಿರ್ತಾರೆ ಈ ನಕ್ಷತ್ರದಲ್ಲಿ ಹುಟ್ಟಿದವರು ಅಂದರೆ, ಇದೇ ಹೇಳಿದ್ನೆಲ್ಲ ಎಲ್ಲವನ್ನೂ ಸಂತೋಷವಾಗಿ ತಗೊಳ್ಳೋವಂಥ ನೇಚರ್ ಇರುತ್ತೆ. ಗಂಡು ಮಕ್ಕಳಷ್ಟು ಸಂಶಯ ಇರೋದಿಲ್ಲ, ಸಂಶಯ ಪಡ್ತಾರೆ. ಬಟ್ ಒಂದು ಸಲ ಯಾರಾದರೂ ಕ್ಲಿಯರ್ ಮಾಡಿಬಿಟ್ರೆ ಅದನ್ನು ಒಪ್ಕೊಳ್ಳೋಂತಹ ಸ್ವಭಾವ ಅವರಲ್ಲಿರುತ್ತೆ. ನೋಡೋಕ್ಕೆ ಭಾಳ ಚೆನ್ನಾಗಿರ್ತಾರೆ, ಅಂದ ಚಂದವಾಗಿರ್ತಾರೆ, ಲೀನಾಗಿರ್ತಾರೆ. ದಪ್ಪ ಆಗುವ ಚಾನ್ಸಸ್ ಖಂಡಿತ ಇರೋದಿಲ್ಲ. ಭಾಳ ಬುದ್ಧಿವಂತರು ಜೊತೆಗೆ ಸೋಷಿಯಲ್ ವರ್ಕ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಒಳ್ಳೆ ಟೀಚರ್ಗಳಾಗಿರ್ತಾರೆ, ಅಲರ್ಟಾಗಿರ್ತಾರೆ. ಏನೇ ಕೆಲಸ ಹೇಳಿದ್ರು ಮ್ಯಾಥಮೆಟಿಕ್ಸ್ ಟೀಚರ್ಸ್ ಎಲ್ಲ ಭಾಳ ಜನ ಇರ್ತಾರೆ. ಅಂದರೆ ಶಕ್ತಿ ತನ್ನಲ್ಲಿದ್ದರೂ ಕೂಡ ಬೇರೆಯವ್ರಿಗೆ ಕೆಟ್ಟದ್ದು ಮಾಡಲ್ಲ. ಯಾರು ಒಬ್ಬರು ತಪ್ಪು ಮಾಡಿಬಿಟ್ರೆ ಅವ್ರನ್ನ ಕರೆದು ಹೇಳ್ತಾರೆ, ನೋಡಿ ನೀನು ಮಾಡಿದ್ದು ನಾನು ಅಲ್ಲೇ ಎಲ್ಲರ ಮುಂದೆ ಹೇಳ್ಬೋದಾಗಿತ್ತು, ಹೇಳಲಿಲ್ಲ, ಇನ್ಮೇಲೆ ತಿದ್ದುಕೋ ಅನ್ನೋ ಹೇಳುವಂಥ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಅವರಲ್ಲಿರುತ್ತೆ. ದುಡ್ಡು ಕಾಸು ವಿಚಾರದಲ್ಲಿ ಲೆಕ್ಕಾಚಾರ ಹಾಕಿ, ಕೂಡಾಕಿ, ಇನ್ವೆಸ್ಟ್ಮೆಂಟ್ಸ್ನ ಪ್ರಾಪರಾಗಿ ಮಾಡಿ ಇದೆಲ್ಲ ಡಬಲ್ ಮಾಡುವಂಥ ಗುಣ ಅವರಲ್ಲಿ ಭಾಳ ಇರುತ್ತೆ. ಸ್ವಲ್ಪ ದುಡ್ಡು ಕಾಸು ಸೇರಿಸೋದಿಲ್ಲ, ಆಸೆ ಜಾಸ್ತಿನೇ. ಒಂದು ಸೈಟ್ ಇದ್ದರೆ ಇನ್ನೊಂದು ಸೈಟ್ ತೊಗೋಬೇಕು, ಮನೆ ಕಟ್ಟಬೇಕು, ಇದೆಲ್ಲ ಸ್ವಾಭಾವಿಕವಾಗಿ ಬಂದುಬಿಡುತ್ತೆ. ಕೆಲವೊಮ್ಮೆ ಅದು ನಮಗೆ ಬೇಕಾ ಬೇಡ, ಒಬ್ರದ್ದು ಊಟ ಇನ್ನೊಬ್ರಿಗೆ ವಿಷ ಅಂತಾರೆ. ಆ ಥರ ಇವರಲ್ಲಿ ಮೇಲೆ ತಪ್ಪು ಹೇಳೋಂಗಿಲ್ಲ. ಆದರೆ ಸ್ವಲ್ಪ ಕೆಲವೊಮ್ಮೆ ಸೈಟು ಕೈಟು ತೊಗೊಳಕ್ಕೆ ಹೋಗಿ ದುಡ್ಡು ಜಾಸ್ತಿ ಸಾಲ ಮಾಡಿಬಿಟ್ಟು ಬಡ್ಡಿ ಕಟ್ಟೋದ್ರಲ್ಲೇ ಜೀವನ ಆಗೋಗುತ್ತೆ. ಅದರಿಂದ ಆ ವಿಚಾರದಲ್ಲಿ ಗಮನ ತಗೊಳ್ಳೋದು ಉತ್ತಮವಾಗಿರುತ್ತೆ. ವಿದ್ಯಾಭ್ಯಾಸದ ವಿಚಾರ ಬಂದಾಗ ಎಲೆಕ್ಟ್ರಿಕಲ್ ಇಂಜಿನಿಯರು, ಮೆಕ್ಯಾನಿಕಲ್ ಇಂಜಿನಿಯರು, ಕನ್ಸ್ಟ್ರಕ್ಷನ್ ಇಂಜಿನಿಯರು, ಎಲೆಕ್ಟ್ರಿಷಿಯನ್ಸ್ ಇವರೆಲ್ಲ ಭಾಳ ಜನ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ಇದರಲ್ಲಿ ಭಾಳ ಜನ ಇದ್ದಾರೆ. ರಿಸರ್ಚ್ ಓರಿಯೆಂಟೆಡ್ ಪೀಪಲ್ ಕೂಡ ಇದ್ದಾರೆ. ಫ್ಯಾಮಿಲಿ ಲೈಫು ಮದುವೆ ಆದಮೇಲೆ ಕೂಡ ಅವರಿಗೆ ಭಾಳ ಆ್ಯಕ್ಟಿವಿಟೀಸ್ ಇರುತ್ತೆ. ಕೆಲವರು ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಷನ್ಶಿಪ್ ಅಂತೀವಿ, ಬೇರೆ ಮದುವೆ ಬಿಟ್ಟು ಹೆಂಡತಿ ಬಿಟ್ಟು ಇನ್ನೊಂದು ಕಡೆ ಹೋಗೋದು ಅಥವಾ ಬೇರೆ ದಾರಿ ತಪ್ಪುವಂಥ ಚಾನ್ಸಸ್ ಬರುತ್ತೆ. ಅದನ್ನು ಸರಿಯಾದ ರೀತಿಯಲ್ಲಿ ಯೋಚಿಸಿ ತೀರ್ಮಾನ ತಗೊಳ್ಳೋದು ಉತ್ತಮವಾಗಿರುತ್ತೆ. ಒಂಥರ ಒಮ್ಮೆ ಸರೋದ್ರೆ ಎಲ್ಲ ಆಮೇಲೆ ಭಾಳ ಅಟ್ಯಾಚ್ಡ್ ಆಗಿರ್ತಾರೆ. ಕೆಲವರಿಗೆ ಒಂದು ಮದುವೆ ಡೈವರ್ಸ್ ಆಗಿ ಎರಡನೇ ಮದುವೆ ಆಗುವಂತಹ ಸಾಧ್ಯತೆ ಕೂಡ ಇದೆ. ಆರೋಗ್ಯದಲ್ಲಿ ಇವರಿಗೆ ಗಂಟಲು, ಥೈರಾಯ್ಡು ಇದೆಲ್ಲ ತೊಂದರೆ ಬರುವಂತಹ ಸಾಧ್ಯತೆ ಇದೆ. ಮೃಗಶಿರ ನಕ್ಷತ್ರಕ್ಕೆ ರಕ್ತ ಸಂಬಂಧಪಟ್ಟಂತಹ ತೊಂದರೆಗಳು ಬರುವ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ರಕ್ತ ಶುದ್ಧೀಕರಣ, ಏನಾದ್ರು ಒಳ್ಳೆ ನೀರು ಕುಡಿದು, ಒಳ್ಳೆ ಟಾನಿಕ್ ಕುಡಿದು ಅಥವಾ ಕಷಾಯ ಕುಡಿದು ಇದೆಲ್ಲ ಸರಿ ಮಾಡ್ಕೋಬೇಕಾಗುತ್ತೆ. ಬೆನ್ನು ಮೂಳೆಗಳು ಸ್ವಲ್ಪ ಹೆಚ್ಚು ಕಡಿಮೆ ಆಗುವ ಸಾಧ್ಯತೆ ಇರೋದ್ರಿಂದ ಅದನ್ನು ಗಟ್ಟಿಯಾಗಿಟ್ಕೊಂಡ್ರೆ ಉತ್ತಮ. ಈ ಮೃಗಶಿರ ನಕ್ಷತ್ರದಲ್ಲಿ 2 ಪಾದಗಳು ವೃಷಭ ರಾಶಿಯಲ್ಲಿ ಬರುತ್ತೆ, ಇನ್ನು 2 ಪಾದಗಳು ಮಿಥುನ ರಾಶಿಯಲ್ಲಿ ಬರುತ್ತೆ. ವೃಷಭ ರಾಶಿಯಲ್ಲಿ ಹುಟ್ಟಿದಂತಹ ಮೊದಲನೇ ಪಾದ ಮೃಗಶಿರ ನಕ್ಷತ್ರದವರು ಭಾಳ ಬುದ್ಧಿವಂತರಾಗಿರ್ತಾರೆ, ಫೇಮಸ್ ಆಗಿರ್ತಾರೆ, ಸಂಗೀತಗಾರರಾಗಿರ್ತಾರೆ. ಅವರ ಒಡತಿ, ಅವ್ರ ಮನೆಯವರೆಲ್ಲ ಭಾಳ ಅವರಿಗೆ ಸಹಕರಿಸುವಾಗಿರ್ತಾರೆ. ದುಡ್ಡು ಕಾಸು, ಪೊಲಿಟಿಕಲ್ ಫೇಮು ಎಲ್ಲ ಇರುತ್ತೆ. ಆದರೂ ಕೂಡ ಆ ವೈಯಕ್ತಿಕ ಬುದ್ಧಿ, ಒಂದು ಬೇರೆಯವ್ನು ನನ್ನ ಬಿಟ್ಟು ಮೇಲೆ ಹೋಗಬಾರ್ದು, ನಾನೇ ಎಲ್ಲದಕ್ಕೂ ಮುಂದಿರಬೇಕು ಅನ್ನೋ ಒಂದು ಸೆಲ್ಫಿಶ್ ನೇಚರ್ ಇರುತ್ತೆ. ಅದನ್ನು ಗಮನ ತಗೋಬೇಕು. 2ನೇ ಪಾದದವರು ಭಾಳ ಒಂಥರ ಸಂತೋಷವಾಗಿರ್ತಕ್ಕಂಥ, ಒಳ್ಳೆ ಮನಸ್ಸಿರ್ತಕ್ಕಂಥ, ಎಲ್ರಿಗೂ ಸಹಾಯ ಮಾಡುವಂಥ ಗುಣ ಇರುತ್ತೆ. ಚಿಕ್ಕ ವಯಸ್ಸಲ್ಲೇ ಮದುವೆ ಆಗುವಂಥ ಚಾನ್ಸಸ್ ಇದೆ.
ಆರೋಗ್ಯದಲ್ಲಿ ಸ್ವಲ್ಪ ಬಳಲುವ ಚಾನ್ಸಸ್, ಆರೋಗ್ಯ ತೊಂದರೆಗಳಿಂದ ಬಳಲುವ ಚಾನ್ಸಸ್ ಇರೋದ್ರಿಂದ ಚಿಕ್ಕ ವಯಸ್ಸಿಂದನೇ ಯೋಗ ಆಗಲಿ, ವ್ಯಾಯಾಮ ಆಗಲಿ, ಉತ್ತಮ ಊಟ ಉಪಚಾರ ಆಗಲಿ ಮಾಡ್ಕೋಬೇಕಾಗುತ್ತೆ. ಈಗ ಮಿಥುನ ರಾಶಿಯಲ್ಲಿರ್ತಕ್ಕಂಥ 3ನೇ ಪಾದ ಮೃಗಶಿರ ನಕ್ಷತ್ರದವರು ಫೇಮಸ್ಸು, ಪಾಪ್ಯುಲರ್, ಚಿಕ್ಕ ವಯಸ್ಸಲ್ಲೇ ಸೆಲೆಬ್ರಿಟೀಸ್ ಆಗುವಂಥವ್ರು ಕೂಡ ಕೆಲವರು ಇರ್ತಾರೆ. ಯಾವಾಗಲೂ ಅವ್ರಿಗೊಂದು ತೊಂದರೆ ಇರುತ್ತೆ, ನನ್ನ ಹೆಸರಿಗೆ ತಕ್ಕಂತೆ ನನಗೆ ದುಡ್ಡು ಬರ್ತಾಯಿಲ್ಲ, ನಾನು ಭಾಳ ಸರ್ವಿಸ್ ಮಾಡ್ತೀನಿ, ಮ್ಯಾಕ್ಸಿಮಮ್ ಎಫರ್ಟು, ಮಿನಿಮಮ್ ರಿಸಲ್ಟ್ ನನ್ನಲ್ಲಿದೆ ಅಂತ ಹೇಳ್ಕೊತಾರೆ. ಅಮ್ಮನ ಕಂಡ್ರೆ ಸ್ವಲ್ಪ ಯಾವಾಗಲೂ ತೊಂದರೆ, ಅಮ್ಮನಿಗೆ ಇವ್ರಿಗೆ ಆಗಲ್ಲ. ಒಂದು ಕೆಲವು ಸಮಯ ಹೇಳ್ತೀವಿ ಅಮ್ಮನ ಬಿಟ್ಟು ಇರಲ್ಲ, ಅಮ್ಮನ ಹತ್ರ ಚೆನ್ನಾಗೂ ಇರಲ್ಲ ಅಂತ, ಆ ರೀತಿ ಇರ್ತಾರೆ. ಗಂಟಲು ಸಂಬಂಧಪಟ್ಟಂಥ ತೊಂದರೆಗಳು, ಕೆಲವು ಸಮಯ ಬಾಯಲ್ಲಿ ಹುಣ್ಣುಗಳು ಹೆಚ್ಚಾಗಿ ಬರೋದು, ಇದೆಲ್ಲ ಬರುವಂಥ ಹೊಗೆ ಸೊಪ್ಪು ಹಾಕೋ ಅಭ್ಯಾಸ ಗಂಡು ಮಕ್ಳಿಗೆ ಬಂದುಬಿಡುತ್ತೆ, ಅದನ್ನು ತಪ್ಪಿಸ್ಬೇಕಾಗುತ್ತೆ. ಸಿಗರೇಟ್ ಸ್ಮೋಕ್ ಮಾಡೋದು, ಇದೆಲ್ಲ ಮುಂದಕ್ಕೆ ಕೆಲವಂಥ ನಕ್ಷತ್ರದವ್ರಿಗೆ ಕ್ಯಾನ್ಸರ್ ಕೂಡ ಬರುವಂಥ ಸಾಧ್ಯತೆ ಇರುತ್ತೆ. ಮೃಗಶಿರ ನಕ್ಷತ್ರ 4ನೇ ಪಾದವರು ಗಟ್ಟಿಮುಟ್ಟಿಗಾಗಿರ್ತಾರೆ, ಎಕ್ಸಸೈಸ್ ಮಾಡೋದ್ರಲ್ಲಿ ಭಾಳ ಇಂಟ್ರೆಸ್ಟ್ ಇರುತ್ತೆ. ಎಲ್ಲ ಪ್ರೊಫೆಷನನ್ನು ಚಾಲೆಂಜಿಂಗಾಗಿ ತೊಗೊಳ್ಳೋರು ಇರ್ತಾರೆ, ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ, ಕಾಸ್ಮೆಟಿಕ್ಸ್ ಮಾಡೋರು ಇರ್ತಾರೆ. ಒಂಥರ ಏನೇ ಮಾಡಿದ್ರೂ ಕೂಡ ಯೋಚಿಸಿ ಸರಿಯಾದ ರೀತಿಯಲ್ಲಿ ಮಾಡುವಂಥವ್ರು ಇರ್ತಾರೆ. ಒಟ್ಟೊತ್ತರಲ್ಲಿ ಮೃಗಶಿರಾನ ಮಹಾನಕ್ಷತ್ರ ಅಂತ ಹೇಳ್ತೀವಿ. ಮಹಾನಕ್ಷತ್ರ ಆದ್ದರಿಂದ ಎಲ್ಲ ಪಾದದಲ್ಲಿ ಹುಟ್ಟಿದವ್ರಿಗೂ ಹಲವಾರು ವಿಶೇಷವಾದಂತಹ ಒಳ್ಳೆಯ ಗುಣಗಳಿರುತ್ತೆ. ಆ ಬೇಡದೇ ಇರೋ ಗುಣಗಳನ್ನು, ಸ್ವಾರ್ಥವನ್ನು, ಸಂಶಯ ಪಡೋದನ್ನು, ಬೇಗ ಮಾತಾಡಿ ಏನಾದ್ರು ಬೈದು ಬಿಡೋದನ್ನು, ಅಥವಾ ಪ್ರಿಜುಡಿಸ್ ಅಂತಾರೆ, ತಾವಾಗ ತಾವೇ ಏನಾದ್ರು ಬೇರೆಯವ್ರ ಬಗ್ಗೆ ವಿಚಾರವಿಲ್ಲದೆ ತೀರ್ಮಾನ ತಗೊಳ್ಳೋದಾಗಲಿ, ಇದೆಲ್ಲ ಬಿಟ್ಟರೆ ಮೃಗಶಿರ ನಕ್ಷತ್ರ ನಿಜವಾಗ್ಲೂ ಮಹಾನಕ್ಷತ್ರ. ನಮಸ್ಕಾರ.